ಹಾಯ್ ಎಲ್ರಿಗೂ, ಇವತ್ತಿದ್ದೊಂದು ಚಿಕ್ಕ ಮಿನಿ ವ್ಲಾಗ್. ಹಾಗೆ ಬೆಳಿಗ್ಗೆ ನನ್ನ ಗಂಡ ತೊಂಡೆಕಾಯಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆ ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಚಟ್ನಿ ಮಾಡುವಂತ ಹೋಗುವಾಗ ಹಸಿಮೆಣಸು ಖಾಲಿಯಾಗಿದೆ. ಲಾಸ್ಟ್ ನನಗಾಯಿತು, ಇಷ್ಟು ಟೆನ್ಷನ್ ಯಾಕೆ ಮಾಡೋದು, ಮನೆಯಲ್ಲಿ ಗಾಂಧಾರಿ ಮೆಣಸಿದೆ ಅಲ್ವಾ ಅಂತ. ಹಾಗೆ ಅದನ್ನು ಕಟ್ ಮಾಡಿ ಯಜಮಾನರು ಕೊಡ್ತಾ ಇದ್ದಾರೆ. ಗಾಂಧಾರಿ ಮೆಣಸು ಸ್ವಲ್ಪ ಖಾರ, ಆದರೆ ಸ್ವಲ್ಪ ಹಾಕಿದರೆ ಅಡ್ಜಸ್ಟ್ ಮಾಡ್ಬೋದು. ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ರವಾ ಪಡ್ಡು ಟ್ರೈ ಮಾಡ್ತಾ ಇದ್ದೇನೆ. ಫಸ್ಟ್ ಟೈಮ್ ರವಾ ಪಡ್ಡು ಮಾಡ್ತಾ ಇದ್ದೇನೆ. ರವಾ ಪಡ್ಡು ಮೊಬೈಲಲ್ಲೆಲ್ಲ ನೋಡಿದ್ದೇನೆ, ಹಾಗೆ ಟ್ರೈ ಮಾಡಲಿಲ್ಲ. ಇವತ್ತು ಟ್ರೈ ಮಾಡುವಂತಾಯಿತು. ಸಂಡೇ ಅಲ್ಲ, ಸ್ವಲ್ಪ ಸ್ಪೆಷಲ್ ಆಗಿ ಏನಾದರೂ ಮಾಡುವ ಅಂತ. ಹಾಗೆ ತಿಂದ ಮೇಲೆ ಟೇಸ್ಟ್ ಹೇಳ್ತೇನೆ ಯಾವ ರೀತಿ ಇದೆ ಅಂತ. ಹಾಗೆ ಇವತ್ತು ಸಂಡೇ ಆದ ಕಾರಣ ಎದ್ದೇಳುವಾಗ ಲೇಟ್ ಆಯಿತು. ಸಮಿತ್ ಗುಡಿಸ್ತಾ ಇದ್ದಾನೆ, ಖುಷಿ ಚಟ್ನಿಗೆ ಗ್ರೈಂಡ್ ಮಾಡ್ತಾ ಇದ್ದಾಳೆ. ನಾನಿಲ್ಲಿ ರವಾ ಪಡ್ಡು ರೆಡಿ ಮಾಡ್ತಾ ಇದ್ದೇನೆ. ರವಾ ಪಡ್ಡು ರೆಡಿ ಆಗ್ತಾ ಬಂದಿದೆ. ಹಾಗೆ ಹೇಗೋ ರವಾ ಪಡ್ಡು ರೆಡಿಯಾಗಿದೆ. ಸಿಂಪಲಾಗಿ ಮಾಡ್ಬೋದು, ಬೇಗ ಈಸಿಯಾಗಿ ಆಗ್ತದೆ. ಆದರೆ ಟೇಸ್ಟ್ ಗೊತ್ತಿಲ್ಲ ಯಾವ ರೀತಿ ಇದೆ ಅಂತ. ಹಾಗೆ ರವಾ ಪಡ್ಡು ತಿಂದು ನೋಡುವಾಗ ನನಗಾಯಿತು, ವಾವ್ ಸೂಪರ್ ಆಗಿದೆ ಅಂತ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು ಅಂತ. ಹಾಗೆ ಸಾಂಬಾರ್ ಜೊತೆಗೆ ತಿಂತಾ ಇದ್ದೇನೆ. ಇಷ್ಟೇಯಾ? ಥ್ಯಾಂಕ್ ಯು.